ಅವಿಭಜಿತ ಕೋಲಾರ ಜಿಲ್ಲೆಗೆ ಹೋದರೆ ಅಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಂಗಾರಪೇಟೆ, ಕೋಲಾರ, ಮಾಲೂರು 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಮೈತ್ರಿ ಏಟು ಬೀಳುವ ವರದಿಗಳಿವೆ. ಚಿಕ್ಕಬಳ್ಳಾಪುರದ ಜನ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ಹೆಸರು ಕೇಳಿದರೆ ಸಿಡಿದು ಬೀಳುತ್ತಿದ್ದಾರೆ. ಅಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿ ಈಗಾಗಲೇ ಮೊಳಗಿಸುತ್ತಿರುವ ರಣಕಹಳೆ ಇಡೀ ರಾಜ್ಯಕ್ಕೆ ಕೇಳಿಸುತ್ತಿದೆ. ಕಳೆದ ಸಲದ ಮೈತ್ರಿ ಪಕ್ಷದ ವೋಟ್ ಶೇರಿಂಗ್ ಲೆಕ್ಕ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಂತ ಭಾರಿ ಮುಂದಿದೆ. NDA ಮೈತ್ರಿಯಾದರೆ ಕಾಂಗ್ರೆಸ್ ಕೈತಪ್ಪುವ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಚಿಂತಾಮಣಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ JDSನ ಕೃಷ್ಣಾರೆಡ್ಡಿ ಕಣಕ್ಕಿಳಿದರೆ ಕಾಂಗ್ರೆಸ್ನ MC ಸುಧಾಕರ್ಗೆ ಕಷ್ಟವಾಗಲಿದೆ. ಬಂಗಾರಪೇಟೆಯಲ್ಲಿ ಕಳೆದ ಸಲ SN ನಾರಾಯಣಸ್ವಾಮಿ ಪ್ರಾಯಾಸಕರ ಗೆಲುವು ಸಾಧಿಸಿದ್ದರು. ಆಗ ಅವರ ವಿರುದ್ಧ ಅಲ್ಪ ಅಂತರದಲ್ಲಿ ಸೋತಿದ್ದ ಮಲ್ಲೇಶ್ ಬಾಬು ಈಗ ಕೋಲಾರ ಸಂಸದರಾಗಿದ್ದು ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಇದಲ್ಲದೆ ಬಿಜೆಪಿಗೂ ಅಲ್ಲಿ ವೋಟ್ ಬ್ಯಾಂಕ್ ಇರುವುದು ಕಾಂಗ್ರೆಸ್ ಆದಿಯನ್ನು ದುರ್ಗಮಗೊಳಿಸಿದೆ. ಇನ್ನು ಕೋಲಾರದ ಕಥೆಯನ್ನು ಹೇಳುವುದೇ ಬೇಡ. ಕಾಂಗ್ರೆಸ್ ಬಿಜೆಪಿ ದೋಸ್ತಿ ಅಲ್ಲಿ ಡೆಡ್ಲಿ ಕಾಂಬಿನೇಷನ್. 2023ರ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದ ಕೊತ್ತೂರು ಮಂಜುನಾಥ್ ಗೆಲ್ಲಲು ಕಣದಲ್ಲಿ ತ್ರಿಕೋನ ಪೈಪೋಟಿ ನಡೆದಿದ್ದೇ ಕಾರಣವಾಗಿತ್ತು. ಆಗ ಕಾಂಗ್ರೆಸ್ ಮತ ಬ್ಯಾಂಕು ಚೆಕ್ಕು ಚದುರದೆ ಕೊತ್ತೂರು ಮಂಜುನಾಥ್ ಪಾಲಾದರೆ JDSನ CMR ಶ್ರೀನಾಥ್, ಬಿಜೆಪಿಯ ವರ್ತೂರ್ ಪ್ರಕಾಶ್ ತಲಾ 50,000 ಮತ ಹಂಚಿಕೊಂಡು ಸೋತಿದ್ದರು. ಈ ಸಲ ಅಲ್ಲಿ ಮೈತ್ರಿಕೂಟಕ್ಕೆ ಒನ್ ವೇ ಸಾಧ್ಯತೆ ನಿಚ್ಚಳವಾಗಿದೆ. ಮಾಲೂರಿನಲ್ಲಿ 248 ಮತಗಳಿಂದ ಗೆದ್ದಿದ್ದ ನಂಜೇಗೌಡರಿಗೂ ಈ ಸಲ ಪರಿಸ್ಥಿತಿ ಕಷ್ಟ. NDA ಒಗ್ಗಟ್ಟಿನ ಅಭ್ಯರ್ಥಿ ಕಣಕ್ಕಿಳಿದರೆ ಈ ಕ್ಷೇತ್ರವು ಮೈತ್ರಿಗೆ ಸುಲಭದ ತುತ್ತು. 2023ರಲ್ಲಿ ಇಲ್ಲಿ ನಂಜೇಗೌಡ 50,955 ಮತ ಪಡೆದರೆ ಬಿಜೆಪಿಯ ಮಂಜುನಾಥ್ ಗೌಡ ಮತ್ತು ಪಕ್ಷೇತರ ಉಡಿ ವಿಜಯಕುಮಾರ್ ಇಬ್ಬರು ತಲಾ 50,000 ಮತ ಪಡೆದಿದ್ದರು. ಬದಲಾದ ಪರಿಸ್ಥಿತಿಯಲ್ಲಿ ಉಡಿ ವಿಜಯಕುಮಾರ್ ಈಗ JDS ಸೇರಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ವೇಳೆ ಕುಮಾರಣ್ಣ ನನ್ನ ಕೈ ಹಿಡಿಯುತ್ತಾರೆ ಎಂದು ನಂಬಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ತಮ್ಮ ಪಕ್ಷದ ನಾಯಕರನ್ನು ನೆಚ್ಚಿಕೊಂಡಿದ್ದಾರೆ. ಏನೇ ಆಗಲಿ ಮೈತ್ರಿಕೂಟದಲ್ಲಿ ಒಗ್ಗಟ್ಟು ಮೂಡಿದರೆ ನಂಜೇಗೌಡರಿಗೆ ಪರಿಸ್ಥಿತಿ ವಿರುದ್ಧವಾಗಲಿದೆ.